ಇವಾಗ ನಾನೇನು ಫೇಸ್ ಮಾಡೋ ತೊಂದರೆ ಏನು ಅಂದರೆ ರೈಸ್ ಟೈರ್ ಏನಿದೆ ವೀಡಿಯೋದಲ್ಲಿ ಬಂದಿದೆ ಅಲ್ವಾ. ಸೊ ಇವರು ಏನು ಹೇಳಿದ್ದಾರೆ 42 ಇಲ್ಲಿ ನೋಡ್ಕೊಳ್ಳಿ ಅನ್ಕಂಡೀಷನ್ ವಾರಂಟಿ ಹೇಳಿದ್ದಾರೆ, ಮತ್ತು 6 years ಸ್ಟ್ಯಾಂಡರ್ಡ್ ವಾರಂಟಿ ಹೇಳಿದ್ದಾರೆ. ಸೊ ಇವ್ರು ಹೇಳ್ತಿರೋ ಪ್ರಕಾರ ಏನೋ ಈ ಕ್ಲೈಮ್ ಮಾಡ್ತೀನಿ ಆ್ಯಕ್ಚುಲಾಗಿ. ಇವಾಗ ನಾನು ಬಂದು ಪ್ರತಿದಿನ ಓಡಾಡ್ತಾಯಿನಿ, ಒಂದು ವಾರನ ಓಡಾಡ್ತಾಯಿನಿ, ಕೇಳ್ತಾಯಿನಿ, ಮಾಡ್ತಾಯಿನಿ. ಸೊ ಇವ್ರು ಹೇಳ್ತಿರೋ ಪ್ರಕಾರ ಏನಂದರೆ ಬಟನ್ಸ್ ಇರಬೇಕು ಅಂತ ಹೇಳ್ತಾರೆ, ITM ಇರಬೇಕಂತ ಹೇಳ್ತಾರೆ. ಸೊ ಇವಾಗ ನಾವೇನೇ ಮಾಡಿದ್ರು ವಾರಂಟಿ ಕ್ಲೈಮ್ ಆಗಬೇಕಲ್ವ. ಸೊ ವಾರಂಟಿ ಕ್ಲೈಮ್ ಆಗುತ್ತೆ ನೋಡ್ಕೊಬೇಕು ಅವರು. ನಾವು ಇಷ್ಟೆಲ್ಲ ಕಷ್ಟಪಟ್ಟು ಅಮೌಂಟ್ ಎಲ್ಲ ಕೊಟ್ಟಿದ್ದೀವಿ, ಪೇ ಮಾಡಿದ್ದೀವಿ, ಒಂದೊಂದು ರೂಪಾಯಿ ಕಷ್ಟ ಇರುತ್ತೆ. ಸೊ ಅಮೌಂಟ್ ಪೇ ಮಾಡಿದ್ಮೇಲೆ ಇವ್ರ ಜವಾಬ್ದಾರಿ ಏನು ನೋಡ್ಕೊಬೇಕು, ತಪ್ಪಾಗಿಲ್ಲ ಅಂದಮೇಲೆ. 8-7 months ಆಗಿದೆ, 7 ವರ್ಷಕ್ಕೆ ಏನು 8-7 months ಆಗಿದೆ. ಟೈರ್ ಕಂಡೀಷನ್ ನೋಡಿ ಚೆನ್ನಾಗಿದೆ ಆ್ಯಕ್ಚುಲಿ, ಟೈರ್ ಏನೂ ಹೋಗಿಲ್ಲ, ಬಟನ್ ಮಾತ್ರ ಹೋಗಿದೆ. ಸೊ ಇವ್ರೇನು ಮಾಡಬೇಕು, ಅದನ್ನ ಕ್ಲೇಮ್ ಮಾಡ್ಕೊಬೇಕಾಯ್ತಲ್ಲ. ಆ ರೈಸ್ ಅವ್ರಿಗೆ ಮಾತನೇ ಕೇಳಿದ್ರು, ಬೇರೆ ಯಾರೂ ನಾವು ಕೇಳೋದಿಲ್ಲ ಈ ತೊಂದರೆ ಏನಾಗಿದೆ ಅಂದ್ಬಿಟ್ಟು. ಸೊ ಇವಾಗ ನಂಗೆ ನ್ಯಾಯ ಬೇಕಾಗೋದು ರೈಸ್ ಕಡೆಯಿಂದ ಈ ಕಂಪ್ನಿಲಿ ಭಾರತ ದೇಶದಲ್ಲಿ ಇರಬೇಕು ಅಂತಂದರೆ ನೀವು ನನಗೆ ಸಹಾಯ ಮಾಡಬೇಕು. ಇವಾಗ ಯಾರಿಗೆಲ್ಲ ತೊಂದರೆ ಆಗಿದಾರೋ ಎಲ್ಲ ಪ್ಲೀಸ್ ನನಗೆ ಕಾಮೆಂಟ್ ಸೆಕ್ಷನ್ ಬಂದು ಕೇಳಿ ಏನಾಗಿದೆ ನೀವು ರೈಸ್ ಮಾಡಿ. ಇವಾಗ ನಾವು ಸುಮ್ಮನೆ ಕೂತ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಕೆಲಸ ಆಗೋದಿಲ್ಲ. ನಮ್ಮ ಭಾರತ ದೇಶದಲ್ಲಿ ಇರಬೇಕಂದ್ರೆ ಇವರು ಕಾನೂನನ್ನ ಪರಿಪಾಲನೆ ಮಾಡಲೇಬೇಕು. ನಾವೆಲ್ಲ ಕಾನೂನು ಚೌಕಟ್ಟಲ್ಲಿ ಬಂದೇ ಬರ್ತೀವಿ ಪ್ರತಿಯೊಬ್ಬರು. ಸೊ ನಾನು ಏನು ಕೇಳ್ತೀನಿ ಅಂತಂದರೆ ಪ್ರತಿಯೊಬ್ಬರಿಗೂ ನ್ಯಾಯ ಇರಬೇಕು. ಇವಾಗ ನಾವು ಕೊಟ್ಟೋ ದುಡ್ಡಿಗೆ ಮೋಸ ಆಗ್ಬೋದು, ಪ್ರತಿಯೊಂದು ಕಷ್ಟಪಟ್ಟು ದುಡಿತೀವಲ್ಲ ನಾವು. ಸೊ ಒಂದೊಂದು ರೂಪಾಯಿಗೂ ತುಂಬ ಕಷ್ಟ ಇರುತ್ತೆ. ಪ್ರತಿಯೊಬ್ಬರು ಬದುಕಬೇಕಂದ್ರೆ ಓಡಬೇಕಂದ್ರೆ ನಾವು ಕಾಸಿಗೆ ಓಡೋಕ್ಕಾಗಲ್ಲ. ಇವಾಗ ಇವ್ರಿಗೆ ನಾವು ಅಮೌಂಟ್ ಕೊಟ್ಬಿಟ್ಟು ನಾವು ನಡ್ಕೊಂಡು ನೋಡ್ಬೇಕಂದ್ರೆ ಯಾವ ಪರಿಸ್ಥಿತಿ ಇದು ಇಲ್ಲ ಅಂತಂದರೆ ನಾನು ಕೇಳ್ತಿರೋದೇನು, ನನಗೊಂದು ವಾರಂಟಿ ಏನು ಅದನ್ನು ಮಾತ್ರ ಕ್ಲೈಮ್ ಮಾಡಿ ಅಂದ್ಬಿಟ್ಟು ನಾನು ಸುಳ್ಳೆಲ್ಲ ಇಟ್ಕೊಂಡು ಮೋಸ ಏನು ಮಾಡ್ತಿಲ್ಲ ಯಾರು. ಸೊ ಇದನ್ನು ನಾನು ಬಿಲ್ಲು ಇಟ್ಕೊಂಡು ಪ್ರೂಫ್ ಇಟ್ಕೊಂಡು, ಸೊ ನನಗೆ ಬೇಕಾಗಿರೋದು ನ್ಯಾಯ ಅಷ್ಟೇ. ಗೇಜ್ ಬರೋದು ಚೆಕ್ ಮಾಡಿರೋದೀವಿ ನೀವು ಮತ್ತು ತೊಗೊಬೇಕು. ಯಾರು ಹೇಳೋದಲ್ಲ ಇದು ಚೆಕ್ ಮಾಡಬೇಕು ವಾರಂಟಿ ಹೆಂಗೆ ಕ್ಲೇಮ್ ಯಾರು ಏನು ಹೇಳೋದಿಲ್ಲ. ಇವಾಗ ಈ ಥರ ಹೇಳ್ರಿ ಹೆಂಗೆ ಗೊತ್ತಾ. ಯಾವ ಲೆಕ್ಕ ತಗೋತೀರಾ? ಸೆಂಟ್ರಲ್ ತಗೋತೀರಾ, ಸೈಡಲ್ಲೂ ತಗೋತೀರಾ? ಸೆಂಟರ್ ಲೈನ್ ಇದೆಯಲ್ಲ ಆ ಲೈನ್ ತೊಗೊಂಡು ಇನ್ನೂ 7 ತಿಂಗಳಾಗಿಲ್ಲ ಸರ್ ಗಾಡಿ ತೊಗೊಂಡು. ಇದು ಟೈರ್ ತೊಗೊಂಡು ಏನಾಗಿದೆ ಸರ್? ಟೈರ್ ತೊಗೊಂಡಿನ ಒಂದು 7 ತಿಂಗಳಾಗಿಲ್ಲ. ಆದರೆ ಏನು ಅಲ್ಲಿ ಸೆಂಟ್ರಲ್ ಎಲ್ಲ ಹೋಗ್ಬಿಟ್ಟಿದೆ. ನಾವೇನೊಂದು ಎಷ್ಟು ಕಿಲೋಮೀಟರ್ ಓಡಿರೋದು ಅಂದಾಜು? ಒಂದು 4-5 ಸಾವಿರ ಮೇಲೆ ಹೋಗಿಲ್ಲ ಸರ್. 5,000 ಕಿಲೋಮೀಟರ್ ಓಡಿರೋದು. 5,000 ಕಿಲೋಮೀಟರ್ ಓಡಿದೆ ಅಷ್ಟೇ, ಅಷ್ಟು ಓಡಿಲ್ಲ. ಇನ್ನ ಅಂದಾಜು ಆಫೀಸ್ನ ಮನೆಗೆ ಸರ್ 60 ಕಿಲೋಮೀಟರ್ ಸರ್ ಅಂದಾಜು ಹೇಳ್ತಿರೋದು ನಾನು ಆಕ್ಚುಲಿ. ಅಷ್ಟರಲ್ಲಿ ಟೈರೇ ಹೋಗ್ಬಿಟ್ಟಿದೆ, ಅದರಲ್ಲಿ ಈ ತರ ಒಂದು ಪ್ರಾಬ್ಲಮ್ ಬಂದಿದೆ ಸರ್. ನಮ್ಮ ಆಫೀಸ್ ಇಶ್ಯೂ ಇತ್ತಲ್ಲ ಬಂದ್ರೆ ಒಂದು ಬ್ರೇಕ್ ಇಶ್ಯೂ ಇತ್ತು ಅಂದ್ರೆ ಬೇಗ ಟೈರ್ ಸಿಗುತ್ತೆ. ಸೊ ಇನ್ನೊಂದು ಎರಡನೇದು ನೀವು ಫಿಟ್ಮೆಂಟ್ ಮಾಡ್ತಿರ್ತೀರಲ್ಲ, ಫಿಟ್ಮೆಂಟ್ ಇಂದ 10% ಒಳಗಡೆ ಅಂದ್ರೆ ಯಾವ್ದೇ ಕಂಪನಿ ಆದ್ರೂ ವಿತ್ ಇನ್ ಫಸ್ಟ್ ಇಂದ ಸ್ಟಾರ್ಟಿಂಗ್ ಇಂದ 10% ಒಳಗಡೆ ನಿಮ್ಗೆ ಏನಾದ್ರು ಫಾಸ್ಟ್ ವೇರಿಂಗ್ ಏನಾದ್ರು ಇತ್ತು ಅಂತಂದ್ರೆ ನೀವು ಫಿಟ್ಮೆಂಟ್ ಮಾಡ್ತಿರ್ತೀರಲ್ಲ, ಅವಾಗ ಏನಾದ್ರು ಶೋರೂಮ್ ನಲ್ಲಿ ಇದು ಮಾಡ್ತಿರೋದು ಅದೇ ಡೇಟ್ ಅಲ್ಲೇ ಚಾನಲ್ ಇರೋದು, ಅದನ್ನ ಇಟ್ಬಿಟ್ಟು ನೀವು ಕ್ಲೈಮ್ ಮಾಡ್ಕೊಂಡ್ರೆ ಟೈರ್ದು 1 ರೂಪಾಯಿನ ಚಾರ್ಜ್ ಆದಂಗೆ FOC ಆಗುತ್ತೆ. ನಂದೇನಂದ್ರೆ ನಾನು ನಾರ್ಮಲ್ ಕನ್ಸ್ಯೂಮರ್ ಈಗ ತಗೊಂಡಾಗ ನೀವು ಸ್ಟಾರ್ಟಿಂಗ್ ಸೇಲ್ ಮಾಡಬೇಕಾದ್ರೆ ಏನಂತ ಹೇಳ್ತೀರಾ? ಅನ್ಕಂಡೀಷನಲ್ ವಾರಂಟಿ ಅಂತ ಹೇಳ್ತೀರಾ. 3 years. 3 years ಬಟನ್ ಇರುತ್ತೆ, ಬಟನ್ ಬೇಕಾದ್ರಲ್ಲಿ ಅಲ್ಲ ಬಟನ್. ಅದೇ ಸರ್ ನನಗೆ ಯಾವ ಕ್ವಶನ್ ಏನಂದ್ರೆ ಟೈರ್ ಹಾಕ್ಸ್ಕೊಂಡ್ಮೇಲೆ ಓಡಾಡಿಸಿದ್ರೆ ಬಟನ್ ಹೋಗುತ್ತಾ ಇಲ್ವಾ? ಹೌದು. ಮತ್ತೆ 3 ವರ್ಷ ನಾನು ಓಡಿಸಿದ್ರೆ ಬಟನ್ ಸವಿಯುತ್ತಾ ಇಲ್ವಾ? ಸವಿಯುತ್ತಲ್ವಾ? ಮತ್ತೆ ನಾನು ಬಟನ್ ಹೆಂಗೆ ಹಿಡ್ಕೊಂಡು ಓಡಾಡಲಿ ಹೇಳಿ? ಅದನ್ನೇ ಮತ್ತೆ ಹೇಳ್ತಾ ಇರೋದು ವಿತ್ ರೆಸ್ಪೆಕ್ಟ್ ಟು. ಫಾರ್ ಎಕ್ಸಾಂಪಲ್ ನಿಮ್ಗೆ 3 years ಒಳಗಡೆ ನಿಮ್ದು ಬಟನ್ ಸೌದಿರಲ್ಲ, ಬಟ್ ಆದ್ರೆ ಏನಾರು ಆಯ್ತು ಅಂತ ಅನ್ಕೊಳ್ಳಿ, ಅವಾಗ ಕಂಪ್ನಿ ಪೇ ಮಾಡ್ಕೊಡುತ್ತೆ ನಿಮಗೆ. ಇವಾಗ ಆಗಿರೋದು ಅದೇ, ನಮಗೆ ಬಟನ್ ಸವಿರ್ಲಿಲ್ಲ, ನಮ್ಗೇನು ಬಟನ್ ಏನು ಪ್ರಾಬ್ಲಮ್ ಇಲ್ಲ. ಈಗ ನಮಗೆ ಪ್ರಾಬ್ಲಮ್ ಇರೋದು ನಿಮ್ದು ಟೈರ್ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಆಗಿರೋದ್ರಿಂದ ಅದು ಏರು ಒಳಗಡೆ ಟೈರ್ ತಗೊಂಡಿದೆ. ಅಲ್ಲಿ ಎಷ್ಟು ಬಟನ್ ಉಳಿದಿದೆ ಅದು ನಿಮಗೆ ಲಾಸ್ ಆಗಿರುತ್ತೆ ಸರ್. ಆ ಲಾಸ್ ನ ತುಂಬಿಕೊಡುತ್ತೆ ಕಂಪನಿ. ಸೊ ಈಗ ಬಟನ್ ಲಾಸ್ ನೀವು ಪೇ ಮಾಡ್ತೀರಾ? ಹೌದು. ಅದ್ರಲ್ಲಿ ಬಟನ್ ಎಷ್ಟು ಮಿಕ್ಕಿದೆ ಅಂದ್ರೆ ನೀವು ಉಳಿಸ್ಕೊಂಡಿರೋ ಬಟನ್ ಏನಿದೆ ಅದು ಅಮೌಂಟ್ ಕಂಪನಿ ಪೇ ಮಾಡುತ್ತೆ. ಉಳಿಸ್ಕೊಂಡ್ರೆ ನೀವು ಪೇ ಮಾಡ್ತೀರಾ? ಉಳಿಸ್ಕೊಂಡಿರೋದನ್ನ ಕಂಪನಿ ಕೊಡುತ್ತೆ ಈಗ ನಿಮಗೆ. ಸೊ ಇದ್ರ ಪ್ರಕಾರ ಇವಾಗ ಎಷ್ಟು ಉಳಿದಿರ್ಬೋದು ನಿಮ್ಮ ಪ್ರಕಾರ? ನನಗೆ ಅನಿಸ್ತಂಗ ಗೇಜ್ ಇದೆ, ಚೆಕ್ ಮಾಡಿ. ಅದರಲ್ಲಿ ಗೇಜ್ ಅಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸರ್. ಅದನ್ನ ಅವಶ್ಯಕತೆ ಇಲ್ಲ. ಅವ್ರು ಹೇಳ್ತಿರೋದು ಏನಂದ್ರೆ ಇನ್ನೊಂದು 2% ಉಳಿದಿದೆ ಅಂತ ಹೇಳ್ತಿದ್ದಾರೆ.
2% ಉಳ್ದಿರಲ್ಲ, ಹ್ಞೂ 2 mm ಉಳ್ದಿದೆ ಅಂತ ಹೇಳಿರ್ತಾರೆ ಅವರು. ಅವ್ರು ಹೇಳ್ತಿರೋದು 2%, ನಾನು ನಿಮ್ಗೆ ಹೇಳ್ತಿರೋದು 2%. ಚೆಕ್ ಮಾಡಿ ಗೇಜಲ್ಲಿ ಚೆಕ್ ಸೊ ಮಾಡಿ. ಇವಾಗ ನಾನು ಗೇಜ್ ಎಲ್ಲ ಚೆಕ್ ಮಾಡಿದಾರಂತೆ. ಅವ್ರು ನನಗೆ ಗೇಜ್ ಫೋಟೋ ಕಳಿಸ್ತಾರೆ ಸರ್. 1 ನಿಮಿಷ ನಾನು ಹೇಳಕ್ ಪೂರ್ತಿ ಕೇಳಿ. ಯಾವುದೇ ಟೈರ್ ಕಂಪ್ನಿ ಆದ್ರೂ ನಿಮಗೆ ಫಾಸ್ಟ್ ಬೇರಿಂಗು ಈ ತರ ಇರುತ್ತಲ್ಲ, ಫಾಸ್ಟ್ ಬೇರಿಂಗು 10% ಒಳಗಡೆ ಸರ್ ಆಯ್ತು, ಇವಾಗ ನಾನು ಯೂಸ್ ಮಾಡಿದಕ್ಕೆ ಕೊಡ್ತೀನಿ ಅಂತ ಅಂದ್ರೂ ಇವಾಗಿನ ಲೆಕ್ಕ ನಾನು ಕೊಟ್ಟರೆ 1500-1600 ರೂಪಾಯಿ ಟೈರಿಗೆ ಕೊಟ್ರೆ ಇವ್ರು ಇವಾಗ ನಮಗೆ ಎಕ್ಸ್ಟ್ರಾ 1200 ಕೊಡಬೇಕು ಅಂತ ಹೇಳ್ತಿದ್ದಾರೆ ಯಾರು ಅಂಗಡಿಯವರು. 1 ನಿಮಿಷ ಸರ್, ನನಗೆ ಅವರು ಎಷ್ಟು ವೇರ್ ಆಗಿದೆ ಅದು ಗೇಜ್ ಇಟ್ಬಿಟ್ಟು ಫೋಟೋ ಕಳಿಸ್ಲಿ ನನಗೆ. ನಾನು ಅದನ್ನ ನೋಡ್ಬಿಟ್ಟು ಎಷ್ಟು ಪರ್ಸೆಂಟೇಜ್ ಪೇ ಮಾಡ್ಬೇಕಾಗುತ್ತೆ ಅಂತ ಹೇಳ್ತೀನಿ, ಆಮೇಲೆ ಹೇಳಿ. ಈಗ ನೀವು ಹೇಳ್ತಾ ಇದ್ದೀರಾ ಅಲ್ಲಿ ಏನಾಗಿದೆ ಅಂತ ನಂಗೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಬಟನ್ ಅದನ್ನ ಗೇಜ್ ಅಲ್ಲಿ ಒಂದು ಇನ್ಸ್ಟ್ರೂಮೆಂಟ್ ಇರುತ್ತೆ, ಆ ಇನ್ಸ್ಟ್ರೂಮೆಂಟ್ ನೋಡ್ಬಿಟ್ಟು ಹೇಳ್ಬೇಕು. ಫೋಟೋ ಕಳಿಸೋ, ಇವಾಗ ಮಾಡಿ ಸರ್. ಗೇಜ್ ಫೋಟೋ ಕಳಿಸ್ತೀರಿ? ಆಯ್ತು ಆಯ್ತು. ಫಸ್ಟ್ ಸರ್ ಏನಂದ್ರೆ ಹೆಂಗೆ ಗೊತ್ತಾ, ಏನು ಸರ್ 72%. 72% ಚಾರ್ಜ್ ಮಾಡೋದು ಇವತ್ತು. ಇದಾದ್ರೆ ನಮ್ಗೇನು ಸಿಗಲ್ಲ ಸರ್, ನಮ್ಗೇನು ಸಿಕ್ಕರೆ ನಾವು ಹೇಳ್ಬೋದು. ಇದೆಲ್ಲ ನಮ್ಮ ರೂಪಾಯಿ ಎಲ್ಲ ಕಮ್ಮಿಗೆ ಕೊಡಬೇಕು. ಅಲ್ಲ ಸರ್, ಟೈರ್ ತೊಗೊಂಡು ಯಾರು ಹೇಳ್ಬೇಕಲ್ಲ, ಗಾಡಿ ತೊಗೊಬೇಕು ಹೇಳ್ಬೇಕಲ್ಲ, ಪ್ರತಿಯೊಂದು ಹೇಳ್ಬೇಕು. ಹೇಳ್ದೇನೆ ಮೋಸ ಬಿಟ್ಟು ಹಿಂಗೆ ಈಗ ಮೋಸ ತಾನೇ ಲೆಕ್ಕ ಇದೀಗ. ಇದು ವಾರಂಟಿ ಕ್ಲೈಮ್ ಮಾಡ್ತಾ ಇದೀವಿ, ಆದರೆ ದುಡ್ಡು ಕೊಡ್ಬೇಕು ನಾವು. ಇದು ಹೆಂಗೆ ವಾರಂಟಿ ಆಗೋದು ಮತ್ತೆ? ಸರ್ ವಾರಂಟಿ ಇರೋದೇ ಹೆಂಗಿಲ್ಲ ಸರ್ ನಿಮಗೆ? ಯಾರು ಯಾಕೆ ಕೇಳಿಲ್ಲಲ್ಲ ಸರ್? ವಾರಂಟಿ ಇರೋದೇ ಹೆಂಗೆ ಅಲ್ವಾ? ನೀವು ಇನ್ನೂ ಇದೆ ಅಂತಲ್ಲ, ನೀವು ಒಂದು ಯಾವುದೇ ಕಂಪ್ನಿಗೆ ಹೋಗೋ ವಾರಂಟಿ ರೂಲ್ಸ್ ಇರೋದೇ ಹೆಂಗೆ? ಬ್ಯಾಟ್ರಿ ಇಮ್ಮಿಡಿಯೇಟಾಗಿ ಆಗುತ್ತೆ, ಇಮ್ಮಿಡಿಯೇಟ್. ನಾನು ಮಾಡ್ಕೊಂಡಿದ್ದೀನಿ ಸರ್. ಬ್ಯಾಟ್ರಿನೇ ಬೇರೆ, ನಿಮಗೆ ಟೈಯರೇ ಬೇರೆ. ಮತ್ತು ನೀವೇ ಏನು ಹೇಳಲ್ಲ, ಇವಾಗ ಹೇಳಿದ್ರು, ನೀವು ಇವಾಗ ತಾನೇ ಹೇಳಿದ್ರು. ಏನು ಹೇಳಿದ್ರಲ್ಲ, ಏನೇ ಅಂತ ಹೇಳಿದ್ರು, ಅದಕ್ಕೆ ಹೇಳಿದೆ ನಾನು. ಎನಿಥಿಂಗ್ ಅಂತ ಹೇಳಿದ್ರು, ಅದಕ್ಕೆ ಹೇಳಿದ್ದು ನಾನು. ಸರ್ ಎನಿಥಿಂಗ್ ಅಂದರೆ ಟೈಯರಲ್ಲಿ ಹೇಳ್ತಾ ಇರೋದು ನಾನು. ಟೈಯರಲ್ಲಿ ಇನ್ನೊಂದು C8, MRF, ಅಪೋಲೋ, ಬಿಸ್ಟೋನು, ಓಕೆ. ನೀವು ಒಂದು ಕಾರ್ ಟೈಯರಲ್ಲಿ ಯಾವುದೇ ಅವರು ನೀವು ಎಷ್ಟು ಪರ್ಸೆಂಟ್ ಯೂಸ್ ಮಾಡ್ತಿದ್ರೆ ಅಷ್ಟು ಪರ್ಸೆಂಟ್ ಚಾರ್ಜಸ್ ಮಾಡಿ ಬೇರೆ. ನಮಗೆ ಪಾಪ ನಿಮ್ಮಿಂದ ನಂಗೆ ತೊಂದರೆ ಅನ್ಸೋದು ನಮ್ಗೆ ಇಷ್ಟ ಇಲ್ಲ. ನೀವು ಪಾಪ ನೀವೇನು ಮಾಡ್ತಿಲ್ಲ, ಅದು ಮಾಡ್ತಿರಲ್ಲ. ತುಕಾಲಿ ಕಿತ್ತೋಗಿರೋ ಟೈರ್ ಏನಿದೆಯಲ್ಲ, ದಯವಿಟ್ಟು ಯಾವನೂ ತೊಗೊಂಡೋಗಿ ಬಂದ್ಬಿಡಿ. ಅನುಭವಿಸ್ತಾ ಇದೀನಿ, ಆಲ್ರೆಡಿ ಬಿದೋಗಿದ್ದೀನಿ. ಈ ಟೈರ್ ಕ್ವಾಲಿಟಿ ನೋಡಿ ಹೆಂಗಿದೆ, ಸೂಪರ್. ಆಟ ಮಕ್ಕಳು ತಗೊಂಡು ವಾಪಸ್ ಕೊಟ್ಬಿಡ್ತಾರೆ. ಎಂಥ ಅಲ್ಕಟ್ ಟೈರ್ನ ನನ್ನ ಜೀವನದಲ್ಲೂ ನೋಡೇ ಇಲ್ಲ ಗುರು. ವಾರಂಟಿ ಕ್ಲೈಮ್ ಮಾಡೋರು ವಾರಂಟಿ ಆಗಲ್ಲ ಗುರು, ಅನ್ಕಂಡೀಷನಲ್ ವಾರಂಟಿ 5 ಮಂತ್ ಅಂತ ಹಾಕಿದ್ದಾರೆ. ಕೇಳಿದ್ರೆ ಅಷ್ಟು ಪೇ ಮಾಡಿ 1000 ರೂಪೀಸ್ ಮತ್ತೆ ಯಾಕಂದ್ರೆ ಕೇಳ್ತಾರೆ ನಮ್ಮ ಹತ್ರ. ಅಷ್ಟು ಪೇ ಮಾಡಿ ಇಷ್ಟು ಪೇ ಮಾಡಿ, ಯಾಕೆ ಗುರು ನಾವು ಪೇ ಮಾಡಬೇಕು? ಅಮೌಂಟ್ ಕೊಡೋದು ನಾನು. ಅವ್ರಿಗೆ ಏನು ಹೇಳ್ತಾರೆ ಮತ್ತೆ ಸರ್, ಅದು ಅಮೌಂಟ್ ಪೇ ಮಾಡಿ ಚೆಕ್ ಮಾಡ್ತೀನಿ, ಗೇಜ್ ಚೆಕ್ ಮಾಡಿ. ನೀವಂತೂ ಗೇಜ್ ಚೆಕ್ ಮಾಡ್ತೀಯ, ವಾರಂಟಿ ಅದನ್ನ ಮಾತ್ರ ಕ್ಲೈಮ್ ಮಾಡಿ. ನೀನು ಬೇರೆಲ್ಲ ಮಾಡೋಕ್ಕೆ ಹೋಗ್ಬಿಡ, ನಿಂಗೆ ಹೇಳೋದು ಜನ ಮಾಡಬೇಡ, ಇಂಡಿಯಾಗೆ ಇಟ್ಬಿಡ, ಹೋಗ್ಬಿಡು ನೀನು. ಅವನೇನೋ ಫೋನ್ ಮಾಡಿ ಹೇಳ್ತಾನೆ, ಸರ್ ಇದು ವಾರಂಟಿ ಕ್ಲೈಮ್ ಆಗ್ಬೇಕಾದ್ರೆ ಅಮೌಂಟ್ ಪೇ ಮಾಡಿ. ಅಮೌಂಟ್ ಯಾಕೆ ನಾನು ಪೇ ಮಾಡೋಣ? ಕಾಸು ಕೊಟ್ಟರು ನಾನು, ಕನ್ಸ್ಯೂಮರ್ ನಾನು, ಟೈರ್ ಹೋಗ್ಬೇಕಾದ್ರೆ ನಂದು. ಅವನು ಕಿತ್ತೋಗ ನನ್ನ ಮಗ ಹೇಳ್ತಾನೆ, ಟೈರು ಮಿಡಲ್ ಮಾಡಿ ಸವಿದ್ರೆ ಆಗಲ್ಲ. ಮತ್ತು ಇನ್ನಂಗೆ ಆಕಾಶಲ್ಲಿ ಹೊಡ್ಸ್ಕೊಂಡು ಹೋಗೋದು ನನ್ನ ಗಾಡಿನ. ನಂಗೆ ಫ್ಲೈಟ್ ಗುರು, ಆಕಾಶಲ್ಲಿ ಹೋಗ್ಬೇಕೆ ಆ ಥರ ಕಳಿದಿಲ್ಲ ಗುರು ಯಾರು. ಬೈಕಿನ ಆ ಥರ ಸಿಟಿಗೆ ಬಂದಿಲ್ಲ, ನೋಡೋಣ ಅವಾಗ ಬಂದಾಗ ನೋಡ್ಕೊಳ್ತೀನಿ ನಾನು. ಅಲ್ಲ ಗುರು, ಕಾಮನ್ ಸೆನ್ಸ್ ಇದೆಯಾ ನೋಡಿ ಗುರು, ಹತ್ರ ಬಾ ಗುರು. ಇಲ್ಲಿ ಟೈರ್ ಊದ್ಕೊಂಡಿದೆ, ಫ್ಲಾಟ್ ಆಗಿದೆ, ಒಳಗಡೆ ಬಬಲ್ಸ್ ಬಂದಿದೆ. ಈ ನನ್ನ ಮಗ ತೊಗೊಂಡೋಗ್ಬಿಟ್ಟು ಅದು ವಾರಂಟಿ ಕ್ಲೈಮ್ ಆಗುತ್ತೆ, ಆದರೆ ಅಮೌಂಟ್ ಕೊಡಿ ಅಂತ ಕೇಳ್ತಾನೆ. ತಲೆಯಲ್ಲಿ ಬುದ್ಧಿ ಇದೆ ಹೇಳಿದ ಗೊತ್ತಾಗ್ತಿಲ್ಲ. ನಾವು ರಾಘವನೇ ನನ್ನ ಹೆಸರು, ದೇವರ ಹೆಸರು ಬೇರೆ ಇಟ್ಕೊಂಡಿದ್ದೇನೆ. ಬೈಯಕ್ಕೆ ಮಂತ್ ಬರ್ತಿಲ್ಲ ನನ್ನ ಮಗನಿಗೆ. ಗೋಬೇಂದ್ರ ನನ್ನ ಮಗನಿಗೆ ರೈಸ್ ಕಂಪ್ನಿ ಅಂತ ಹೆಸರು ಬೇರೆ ಇಟ್ಕೊಂಡಿದ್ದಾನೆ. ಸೌತ್ ಇಂಡಿಯಾಗೆ ಇಡ್ಡ ಅಂತ ಅವನು, ಗೋಬೇಂದ್ರ ನನ್ನ ಮಗ. ಅವನು ಇನ್ನು ಟೈರ್ ಇಟ್ಕೊಂಡು ಏನು ವೇಸ್ಟ್ ಮಾಡ್ದ ಟೈರು? ಗೋಬೇಂದ್ರ ಮಗನ ಟೈರ್ ಇದೆಲ್ಲ ಹಿಂಗೆ ತುಡ್ಬಿಟ್ಟು ಆಚೆ ಕಳ್ಸ್ಕೊಂಡು ಇಂಡಿಯಾದ ನಾವು ಇಟ್ಕೊಂಡೇ ವೇಸ್ಟ್ ಇಂದ ಮಕ್ಕಳೆಲ್ಲ ಇಲ್ಲಿ ಭಾರತದಲ್ಲಿ. ಓಕೆ ಸರ್, ಓಕೆ ಸರ್. ಹೌದೌದು, ಅದರಲ್ಲಿ 73% ವಾರ್ನ್ ಔಟ್ ಆಗಿದೆ. 73% ವಾರ್ನ್ ಔಟ್ ಆಗಿದೆ. ಬಟ್ ನಾವು ಟೈರ್ ಇವಾಗ ನಮಗೆ ನಾವು ಯೂಸ್ ಮಾಡ್ಕೋತಾ ಇದ್ರಿ ಅಲ್ವಾ, ಕನ್ಸ್ಯೂಮರ್ಗೆ ಬಿಟ್ಟಿರೋದಲ್ವಾ ಇವಾಗ. ಎಂಡ್ ಆಫ್ ದಿ ಡೇ ಏನೇನು ಎಷ್ಟು ಯೂಸ್ ಮಾಡಬೇಕು, ಎಷ್ಟು ಕಿಲೋಮೀಟರ್ ಓಡಿಸ್ಬೇಕು ಅನ್ನೋದು. ಹೌದು, ನಾವು ಇನ್ನೂ ಓಡಿಸ್ತಿದ್ರಿ, ನಾವು ಇನ್ನೂ 73ಗಿಂತ ಜಾಸ್ತಿನೇ ಇನ್ನೂ ಹೋಗೋದು ನಮಗೆ. ನೀವು ಇವಾಗ 73% ಹೋಗಿದೆ ಅಂತ ಹೇಳ್ಬಿಟ್ಟು ನೀವು ಕಾಸ್ಟ್ ರಿಡಕ್ಷನ್ ಅಷ್ಟು ಮಾಡಿಬಿಟ್ರೆ ಹೇಗೆ ವಾರಂಟಿ ಕ್ಲೇಮ್ ಮಾಡಬೇಕು? ಕ್ಲೈಮ್ ಮಾಡ್ಕೊತಾ ಇದ್ದೀರಾ, ನೀವು ಕ್ಲೈಮ್ ಮಾಡ್ಕೊತಿದ್ದೀರಾ. ವಾಟ್ ಈಸ್ ದ ಪ್ರೆಸೆಂಟ್ ಆಫ್ ಲಾಸ್ ಏನಾಗಿದೆ ಅದರಲ್ಲಿ? ಆ ಬಟನ್ ಏನಿದೆ ಲಾಸು ಅದನ್ನು ತುಂಬಿಕೊಡ್ತಿದ್ದೀವಿ ನಾವು. ಸೈಡಲ್ಲಿ ಇವಾಗ ಎಷ್ಟಿದೆಯಲ್ಲ ಸರ್ ಬಟನ್ನು,
ಯಾರು ಸೈಡ್ ಅಲ್ಲಿ ಯಾವ್ದು ಟೈರು ಸವಿಯಲ್ಲ, ಯಾಕಂದ್ರೆ ಯಾರು ಕಾರ್ನರ್ ಅಲ್ಲಿ ರನ್ ಮಾಡಲ್ಲ ಜಾಸ್ತಿ, ಎಲ್ಲರೂ ಸೆಂಟ್ರಲ್. ಕಾರ್ನರಲ್ಲಿ ನಾವು ರನ್ ಮಾಡ್ತೀರಿ, ನಮಗೆ ಟೈರ್ ಯೂಸ್ ಆಗೋದು. ಓಕೆ ನಿಮ್ಮ ಟೈರಿಂದ ಓಡ್ಸೋಕೆ ಆಗ್ತಿಲ್ಲ ನಮಗೀಗ. ಓಕೆ ನಾವು ಓಡಿಸೋದೇ ಕಾರ್ನರಲ್ಲಿ. ಓಕೆ ನಿಮ್ಮಿಂದ ಇವಾಗ ಟೈರ್ ಪ್ರಾಬ್ಲಮ್ ಆಗಿರೋದಕ್ಕೆ ನಾವು ಓಡ್ಸೋಕೆ ಆಗ್ತಿಲ್ಲ. ಓಕೆ ಸೊ ವಾರಂಟಿ, ಅನ್ಕಂಡೀಷನಲ್ ವಾರಂಟಿ ಏನಿದೆ ಅದನ್ನ ಕ್ಲೈಮ್ ಮಾಡಿಕೊಡಿ ಅಷ್ಟೇ. ಅದನ್ನೇ ಮಾಡ್ಕೊಡ್ತಾ ಇದೀವಿ ಸರ್. ಸೆಂಟರ್ ಲೆಕ್ಕ ತೊಗೊಂಬಿಡಿ, ಸೈಡ್ ಲೆಕ್ಕ ತೊಗೊಳ್ಳಿ ನಮ್ಮದು. ಸರ್ ಅದೇ ಇರೋದು ಪಾಲಿಸಿ, ನಾನು ಔಟ್ ಆಫ್ ದ ಪಾಲಿಸಿ ಹೋಗೋಕ್ಕಾಗಲ್ಲ. ಔಟ್ ಆಫ್ ದ ಪಾಲಿಸಿ ಅಲ್ಲ ಸರ್, ನೀವು ಹೇಳೋದೊಂದು ಮಾಡೋದೊಂದು ಯಾಕೆ ಅಂತ ನಾನು ಕೇಳ್ತಿರೋ ಕ್ವಶನ್. ಏನ್ ಮಾಡ್ತಾ ಇದೀವಿ ಸರ್ ಹೇಳಿ? ಅನ್ಕಂಡೀಷನಲ್ ವಾರಂಟಿ ಅಂತ ಯಾಕೆ ಹಾಕ್ತೀರಾ? ಹಾ, ಅನ್ಕಂಡೀಷನಲ್ ವಾರಂಟಿ. ಅನ್ಕಂಡೀಷನಲ್ ಅಂದ್ರೆ ಏನು ಅರ್ಥ? ಅನ್ಕಂಡೀಷನಲ್ ಅರ್ಥ ಏನು ಹೇಳಿ? ಅನ್ಕಂಡೀಷನಲ್ ಅಂದ್ರೆ ಅದನ್ನೇ ಹೇಳ್ತಾ ಇರೋದು, ಕಲ್ಲಿಗೀಗ ಕಂಡೀಷನ್. ಅನ್ಕಂಡೀಷನಲ್ ಅರ್ಥ ಹೇಳಿ ಸರ್ ಫಸ್ಟ್. ಹೇಳ್ತಾ ಇದ್ದೀನಲ್ಲ ಸರ್, ನಾನು ಹೇಳೋದೇ ನೀವು ಬಿಡ್ತಾ ಇಲ್ವಲ್ಲ. ಹೇಳಿ. ಹೇಳ್ತಾ ಇದೀನ ಅನ್ಕಂಡೀಷನಲ್ ಅಂತಂದ್ರೆ, ಈಗ ನೀವು ಮಾಡದೇ ಇದ್ದಾಗ ಆಟೋಮೆಟಿಕ್ ಆಗಿ ಅಥವಾ ರೋಡಲ್ಲಿ ಹೋಗ್ಬೇಕಾದ್ರೆ ಏನೋ ಆಯ್ತು ಅಂದಾಗ ಅದನ್ನ ಅನ್ಕಂಡೀಷನಲ್ ತಗೊಂತಾರೆ. ಓಕೆ. ಕಂಪ್ನಿಯಿಂದ ಆಗೋದು ಬಂದ್ಬಿಟ್ಟು ಮ್ಯಾನುಫ್ಯಾಕ್ಚರ್ ಅಂತ ತಗೊಂತಾರೆ. ಓಕೆ. ನನಗೆ ಆಗ್ತಿರೋ ಬೇಜಾರು ಏನಂದರೆ, ಟೈರ್ ತೊಗೊಂಡ್ಮೇಲೆ ವ್ಯಕ್ತಿ ನಾನಾಗಿದ್ದೀನಲ್ವಾ, ಸೊ ನನಗೆ ನ್ಯಾಯ ಸಿಗ್ತಿಲ್ಲ ಇದರಿಂದ. ಈಗ ನಾವು ಇವಾಗ ಟೈರ್ ತೊಗೊಂಡ್ಬಿಟ್ಟು ನಡ್ಕೊಂಡು ಹೋಗೋಕ್ಕಾಗತ್ತಾ? ಇನ್ನೊಂದು ಹೇಳಿ ಸರ್, ಅರ್ಥ ಆಗತ್ತೆ ನನಗೆ. ರೂಲ್ಸ್ ಇನ್ನೊಂದು ಹೇಳಿ ನಂಗೆ ಪ್ಲೀಸ್. ಇವಾಗ ರೂಲ್ಸ್ ಯಾಕೆ ನಾವು ತೊಗೊಳ್ಬೇಕು, ಯಾಕೆ ಹೇಳಲ್ಲ ಕಂಪ್ನಿಯಿಂದ? ತೊಗೊಬೇಕಾದ್ರೆ ಯಾರು ಒಬ್ಬರು ಒಂದು ಮಾತು ಹೇಳೋದಿಲ್ಲ ಯಾರೂ. ಸೊ ಇವಾಗ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಎಲ್ಲೂ ತೊಗೊಳೋಕ್ಕಿಂತ ಮುಂಚೆ ಯೋಚನೆ ಮಾಡಿ, ಇದು ನನಗೆ ವಾರಂಟಿ ಯಾವ ಥರ ಕ್ಲೈಮ್ ಆಗುತ್ತೆ, ಇವ್ರು ನಂಗೆ ಯಾವ ಥರ ಹೆಲ್ಪ್ ಮಾಡ್ತಾರೆ, ಮುಂಚೆನೆಲ್ಲ ತಿಳ್ಕೊಂಡಿರಿ, ಪ್ರಿಕಾಷನ್ ತೊಗೊಂಡಿರಿ. ಅವ್ರಿಗೆ ಮಾತಾಡೋಕ್ಕಿಂತ ಮುಂಚೆ ಅವ್ರ ಹತ್ರ ಮಾತನ್ನ ಒಂದು ರೆಕಾರ್ಡ್ ಮಾಡ್ಕೊಂಬಿಡಿ, ಬೆಸ್ಟ್ ಸೇಫರ್ ಇರೋದಕ್ಕೆ. ಇನ್ನೊಂದು ಏನಂತಂದರೆ, ಮೈನಾಗಿ ಈ ವಿಡಿಯೋಲಿರೋ ವ್ಯಕ್ತಿ ಪಾಪ ಅವ್ರೇನು ಗೊತ್ತಿಲ್ಲ, ಆ್ಯಕ್ಚುಲಿ ಅವ್ರು ಇರಲಿಲ್ಲ ಆ ಟೈಮಲ್ಲಿ ನಾನು ಹೋಗಿದಾಗ, ಬೇರೆ ಯಾರೋ ಇದ್ದರು. ಅವರು ಇವಾಗ ನನಗೆ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೋ ಏನೋ ಒಂದು ದೊಡ್ಡ ನನಗೆ ಮೋಸ ಅಂತೂ ಆಗಿದೆ. ಈಗ 42 months ವಾರಂಟಿ, ಅನ್ಕಂಡೀಷನಲ್ ವಾರಂಟಿ ಅಂತ ಇದೆ, ಮತ್ತು 6 years ವಾರಂಟಿ ಅಂತ ಇದೆ. ಯಾವುದೂ ಕ್ಲೈಮ್ ಆಗ್ತಾ ಇಲ್ಲ. ಸೊ ಇವಾಗ ಮತ್ತೆ ನಾನು ಹೋಗ್ಬಿಟ್ಟು 1000 ರೂಪೀಸ್ ನಾನು ಪೇ ಮಾಡಿದ್ದೀನಿ. ಸೊ ಇದು ಆಗಿರೋ ವಿಷಯ. ಆ ಘಟನೆ ಇರೋಂಥ ವ್ಯಕ್ತಿಗೂ ಅದಕ್ಕೂ ಸಂಬಂಧ ಇಲ್ಲ, ಜಸ್ಟ್ ನಾನು ವೀಡಿಯೋ ಪರ್ಪಸ್ಗೋಸ್ಕರ ಮಾಡಿರೋದು. ದಯವಿಟ್ಟು ಇದನ್ನ ಕನ್ಸಿಡರ್ ಮಾಡಿ. ಯಾರೂ ಇನ್ನೊಂದು ಯೋಚನೆ ಮಾಡಿ ತಗೊಳ್ಳಿ ಅಷ್ಟೇ, ಯಾರೇ ಆದರೂ ಅಷ್ಟೇ. ಯಾರಿಗೂ ಮೋಸ ಆಗಬಾರ್ದು ನನ್ನ ಉದ್ದೇಶ. ಈ ಮಾಡ್ತಿರೋ ವೀಡಿಯೋನೂ ಉದ್ದೇಶ ಅಷ್ಟೇ ಆಗಿದೆ, ಬೇರೆ ಏನಿಲ್ಲ. ಸೊ ನಾನಿವಾಗ ಏನು ಹೇಳ್ತೀನಿ ಅಂತಂದರೆ, ಯಾರೂ ಮುಂಚೆನೇ ತೊಗೊಂಡೋಗಿಂದ ಮುಂಚೆ ಏನು ವೆರಿಫಿಕೇಷನ್ ಮಾಡಿ ತೊಗೊಳಕ್ಕೆ ಹೋಗ್ಬೇಡಿ, ಮೋಸ ಹೋಗ್ಬೇಡಿ. ಸೊ ಇವ್ರು ಹೇಳೋದೇ ಒಂದು, ಮಾಡೋದೇ ಒಂದು. ದಯವಿಟ್ಟು ಒತ್ತಿ ಹೇಳ್ತಾ ಇದ್ದೀನಿ, ಮೋಸ ಹೋಗ್ಬೇಡಿ. ಯಾಕಂದರೆ ನಮ್ಮ ದುಡ್ಡಿಗೆ ಬೆಲೆ ಇಲ್ಲ ಇವ್ರ ಹತ್ರ. ನೋಡಿ, ಇವಾಗ ಮತ್ತೆ ನಾನು 1000 ರೂಪೀಸ್ ಪೇ ಮಾಡಿದ್ದೀನಿ. ಈಗ ವಾರಂಟಿ ಕ್ಲೇಮ್ ಮಾಡೋಕ್ಕೆ 1000 ರೂಪೀಸ್ ಕೊಟ್ಟರೆ ನಾನೇ ಅಂತ ಮತ್ತೆ ಬೋಪ ಈ ಥರ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ. ತೊಗೊಂಡು 7 ತಿಂಗಳಿಗೆ ಇನ್ನೊಂದು ಟೈಪ್ ತೊಗೊಂಡಿದ್ದೀನಿ ಹೊಸದು ನಾನು. ಇದು ಆಗ್ತಿರೋಂಥ ಪರಿಸ್ಥಿತಿ ನಮ್ಮ ತಿರ್ಸಿ ಅಣ್ಣ. ಟೈರ್ ಒಂದು ಕಡೆ ಫ್ಲಾಟ್ ಇದೆ, ಒಂದು ಕಡೆ ಡಪ್ಪ ಆಗ್ಬಿಟ್ಟಿದೆ. ಎಲ್ಲ ಪ್ರಾಬ್ಲಮ್ ಇದೆ ನೋಡಿ, ಡಂಪ್ ಆಗಿದೆ ಒಂದು ಕಡೆ, ಎಲ್ಲ ಬಬಲ್ಸ್ ಇದೆ.